ನಾವು ಹೇಳಿ ಹೋಗಿ ದುಡ್ಡು ಕೊಟ್ಟು ಮತ್ತೊಂದು ಕೊಟ್ಟು ಹೆಸರು ಮಾಡ್ಸೋಕ್ಕಿಂತ ನಮ್ಮ ಹೋರಿ ನೋಡಿ ಹೆಸರು ಆಗ್ಬೇಕು. ಹೋರಿ ಹಬ್ಬ ನೋಡಿ ಹೋರಿ ಹಬ್ಬ ನೋಡಿ ಹೆಸರು ಮಾಡ್ಬೇಕು. ನಾವು ಹೋರಿ ಬಹುಮಾನಕ್ಕೆ ದುಡ್ಡು ಕೊಟ್ಟು ಬಹುಮಾನ ತಗೊಂಬಂದ್ವಿ ಹೋರಿ ಹೆಸರಾಗತ್ತೆ ಸರ್. ಅಂದ್ರೆ ನಮ್ಮ ಹೋರಿ ಹೆಸರು ಉಳಿಯಲ್ಲ, ಮನೆ ತನಕ ಹೆಸರು ಉಳಿಯಲ್ಲ. ಅದೇ ಹೋರಿ ಹಬ್ಬ ನೋಡಿ ಬಹುಮಾನ ಕೊಟ್ಟರು ಅಂದ್ರೆ ಅದು ಹೆಸರು ಉಳಿಯುತ್ತೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನಮಸ್ಕಾರ ಕರ್ನಾಟಕ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಹೇಳೋದೊಂದೇ, ಹೆಸರು ಮಾಡಿರೋ ಹೋರಿಗಳು ತುಂಬ ಇದ್ದಾವೆ. ಬಟ್ ನಾವು ಹೋಗ್ತಿರೋದು ಹೆಸರು ಮಾಡಬೇಕು ಅಂತ ಕೆಲವೊಂದು ಹೋರಿಗಳು ಇನ್ನೂ ಆ ಸರ್ತಿಲಿ ಹೋಗ್ತಾ ಇದ್ದಾವೆ. ಅಂಥ ಹೋರಿಗಳು ಎಲ್ಲೋ ಹೆಸರು ಮಾಡಿರೋ ಹೋರಿಗಳ ನಡುವೆ ಒಂಥರ ಹೆಸರು ಇದ್ರೂ ಆ ಹೆಸರು ಕಾಣಿಸ್ತಾ ಇಲ್ಲ ಎಷ್ಟೋ ಅಭಿಮಾನಿಗಳಿಗೆ. ಇವತ್ತು ಆ ಹೋರಿ ಒಂದು ರೌಂಡ್ ಪಾಸ್ ಆಯಿತು ಅಂದರೆ ತುಂಬ ಚೆನ್ನಾಗಿ ಹೋಗ್ತಿದೆ ಅಂತ ಆ ರೌಂಡಿಗೆ ಮಾತ್ರ ಆ ಹೋರಿ ಮೀಸಲಾಗ್ತಿದೆಯೇ ಹೊರತು ಆಕಾರದಿಂದ ಹೊರಗೆ ಬಂದಮೇಲೆ ಆ ಹೋರಿ ಕಾಣಿಸ್ತಿಲ್ಲ. ಆ ಕಾರಣಕ್ಕೋಸ್ಕರನೇ ಇಂಥ ಹೋರಿಗಳಿಗೆ ಪರ್ಟಿಕ್ಯುಲರ್ ಆಗಿ ನಾವೇ ಹೋಗಿ ಈ ಹೋರಿ ಮುಂದೆ ಹೆಸರು ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಇಂಥ ಹೋರಿಗಳು ಇನ್ನೂ ತುಂಬ ಇದ್ದಾವೆ. ಇಂಥ ಹೋರಿಗಳನ್ನು ಬೆಳಕಿಗೆ ತರಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನ ನಮ್ಮದಷ್ಟೇ. ಹೋರಿ ಹಬ್ಬನ ಒಂದು ಕ್ರೀಡೆಯಾಗಿ, ಅದನ್ನು ಒಂದು ಅತ್ಯುತ್ತಮವಾದ ಕ್ರೀಡೆಯಾಗಿ ತಗೊಂಡು ಹೋಗಬೇಕು ಅನ್ನೋದು ನಮ್ಮ ಒಂದು ಪ್ರಯತ್ನ. ಆ ಪ್ರಯತ್ನಕ್ಕೆ ಕೆಲವು ಮಾಲೀಕರು ನಮಗೆ ಹಾಗೆ ಸಾಥ್ ಕೊಡ್ತಿದ್ದಾರೆ. ಅಂಥದ್ರಲ್ಲಿ ಶಿಡ್ಡಿಹಳ್ಳಿಯ ಶ್ರೀನಂದಿ ಅಂತ ಒಂದು ಹೋರಿ ಈಗ ಪಿ ಹೊತ್ತು ತನ್ನ ಸಾಮ್ರಾಜ್ಯನ ಇಲ್ಲಿಂದ ಸೃಷ್ಟಿ ಮಾಡ್ಕೋಬೇಕು ಅನ್ನೋ ಒಂದು ಭಾಳ ಆಸೆ ಹೊಂದಿದೆ. ಅಂಥ ಹೋರಿ ಬೆಳಕಿಗೆ ಬರಲಿ ಅನ್ನೋದು ನಮ್ಮ ಒಂದು ಏನು ಈ ವಿಡಿಯೋ ಏನು ಮಾಡ್ತಿದ್ದೀವಿ ಆ ಕಾರಣಕ್ಕೆ ಅದು ಕೂಡ ಒಂದು ಸ್ಫೂರ್ತಿ ಆಗುತ್ತೆ ಅಷ್ಟೇ. ಅದ್ರ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಅವರು ಆ ಹೋರಿ ಬಗ್ಗೆ ಏನು ಹೇಳ್ತಾರೆ, ಹೋರಿ ಹೇಗೆ ಎಲ್ಲಿಂದ ಬಂತು, ಈ ಮನೆಗೆ ಬರೋಕ್ಕೆ ಏನು ಕಾರಣ, ಹೋರಿಯ ಮನೆ ಚಟುವಟಿಕೆ ಹೇಗಿರುತ್ತೆ, ಹೋರಿ ಅಖಾಡದಲ್ಲಿ ಹೇಗೆ, ಪ್ರತಿಯೊಂದನ್ನು ತಿಳ್ಕೊಂತ ನಿಮಗೆ ತಿಳಿಸ್ಕೊತಾ ಹೋಗ್ತೀನಿ. ಹೋರಿ ಓನರ್ ಇಲ್ಲೇ ಇದ್ದಾರೆ, ಅವ್ರನ್ನ ಫಸ್ಟ್ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ ಅಂತ. ಹೋರಿ ಹಬ್ಬ ಮೊದಲು ನಾವು ಎಲ್ಲೇ ಹೋಗೋದಾದ್ರು, ಯಾವುದೇ ಒಂದು ಹೋರಿ ಇಂಟರ್ವ್ಯೂ ತಗೊಳೋದಾದ್ರು ಮೊದಲು ಕೇಳೋವಂಥ ಪ್ರಶ್ನೆನೇ ಇದು, ಹೋರಿ ಹಬ್ಬ ಯಾಕೆ ಬೇಕು? ಹೋರಿ ಹಬ್ಬ ನಮ್ಮ ಜನಪ್ರಿಯ ಕ್ರೀಡೆ, ರೈತರ ಒಂದು ಕ್ರೀಡೆ ಅಂತಂದ್ರೆ ಮೊದಲನೇದು ರೈತರಿಗಾಗಿಗೋಸ್ಕರ ಇರೋ ಹಬ್ಬ ಅಂತ ಕ್ರೀಡೆ ಅಂತಂದ್ರೆ ಹೋರಿ ಹಬ್ಬ ಅಂತಂದ್ರೆ ರೈತರು ಅಂದ್ರೆ ಹೋರಿ ಹಬ್ಬ. ಈಗ ಹೆಸರಿಟ್ಟಿದ್ದೀರಾ, ಶಿಡ್ಡಿಹಳ್ಳಿ ಶ್ರೀನಂದಿ ಅಂತ ಒಂದು ಹೆಸರಿಟ್ಟಿದ್ದೀರಾ. ಈಗ ಯಾವುದೇ ಒಂದು ಹೆಸರಿಟ್ಟರು ಅದರಿಂದ ಒಂದು ನಮಗೆ ಆ ಹೆಸರು ಕೂಗಿದಾಗ ನಮ್ಮ ಒಂದು ಗುರುತು ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಹೆಸರಿಡ್ತೀವಿ. ಯಾಕೆ ಶ್ರೀನಂದಿ ಅಂತಲೇ ತಗೊಂಡ್ರಿ ಹೆಸರು? ಹಿಂದೆ ನಮ್ಮ ಮನೆಯಲ್ಲಿ ಒಂದು ಸಿದ್ಧಾಂತ ಇತ್ತು. ಅದು ಪುರಾತನ ಕಾಲದಿಂದನೂ ಒಂದು ಹಬ್ಬ ಮಾಡ್ಕೊಂಡು ಬಂದು ಹೆಸರು ಮಾಡಿತ್ತು. ಅದೇ ರೀತಿ ನಮ್ಮ ಮನೆಯಲ್ಲಿ ನಂದಿ ಅಂತಂದರೆ ಮೊದಲನೇದಾಗಿ ಎಲ್ಲರಿಗೋಸ್ಕರ ಹೆಸರು ಇರೋದು ನಂದಿ ಅಂತಂದ್ರೆ ದೇವ್ರ ಹೆಸರು. ಆ ದೇವ್ರ ಹೆಸರು ಇನ್ನೂ ಎತ್ತರಕ್ಕೆ ಬೆಳೀಲಿ, ದೇವರು ಶ್ರೀನಂದಿ ಅಂತಂದ್ರೆ ಈಶ್ವರನ ವಾಹನ ನಂದಿ. ಆ ವಾಹನದ ಹೆಸರಿಟ್ರೆ ನಮಗೆ ಒಳ್ಳೆ ಒಂದು ವರ್ಚಸ್ಸು ಕೊಡ್ತತಿ, ಒಂದು ಇದರಿಂದ ಒಂದು ಹೆಸರು ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಇಟ್ಟಿದ್ದೇವೆ. ನಿಮ್ಮ ಮನೆಗೆ ಹೇಗೆ ಬಂತು ಎತ್ತು? ಅಂದರೆ ಯಾವುದಾದ್ರೂ ಈಗ ನೀವು ನೋಡಿರ್ತೀರ, ತುಂಬ ಹಬ್ಬ ಮಾಡಿರ್ತೀರ. ಈಗ ಎಲ್ಲಿಂದನೋ ಅಂತ, ಈಗ ಕೆಲವೊಬ್ರು ತಮಿಳ್ನಾಡಿಗೆ ಹೋಗಿ ತೊಗೊಂಬರ್ತಾರೆ, ಕೆಲವೊಬ್ರು ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ತೊಗೊಬರ್ತಾರೆ. ನಿಮ್ಮ ಮನೆಗೆ ಈ ಹೋರಿ ಹೇಗೆ ಬಂತು ಅಂತ? ಈ ಹೋರಿ ಬಂದದ್ದು ಅಂದ್ರೆ ಒಂದು ನಮ್ಮನೆ ದೇವ್ರು ಕೊಟ್ಟು ವರ ಅನ್ನ ಕಟ್ಟಿಯಲ್ರಿ. ಇದು ತಾವಾಗೆ ತಗೊಂಬಂದು ಮನೆ ಕಟ್ಟಿ ಹೋದಂಥ ಹೋರಿ ಇದು. ನಾವಾಗಿ ಆಸೆ ಪಟ್ಟದ್ದಲ್ಲ. ಇದು ಬೇರೆ ಎಲ್ಲೇ ನಮ್ಮ ರಿಲೇಷನ್ ಮನೆಗಿತ್ತು, ಅವರು ಬೇರೆ ಯಾರಿಗೆ ಕೊಡ್ತೇವೆ ಅಂತ ಅಂದರು. ಇಲ್ಲ, ಬೇರೆ ಯಾರಿಗೂ ಕೊಡೋದು ಬೇಡ, ಇದು ನಮ್ಮ ಮನೆಗೆ ಇರಲಿ, ನಮ್ಮ ಒಳಗೆ ಇರಲಿ ಅಂತಂದು ಅವರಾಗೆ ತಗೊಂಬಂದು ಮನೆಗೆ ತಗೊಂಬಂದು ಕಟ್ಟಿ ಹೋದ್ರು ನೋಡ್ರಿ. ಇದು ಅಂದ್ರೆ ನೀವು ಈಗ ಹಬ್ಬ ಮಾಡಬೇಕು ಅಂತಾನೆ ತಗೊಂಬಂದಿದ್ದೀವಿ ಎತ್ತನ್ನ, ಅಥವಾ ಹಬ್ಬ ಮಾಡ್ಕೋಬೇಕು ಅಂತ? ಏನಕ್ಕೆ ಈಗ ಹಬ್ಬ ಮಾಡಲೇಬೇಕು, ಅಥವಾ ನಾವು ಒಂದು ಹಬ್ಬ ಮಾಡೋಣ, ನಮ್ದು ಒಂದು ಹೋರಿ ಕಟ್ಟೋಣ ಅಂತ ಯಾಕೆ ಅನ್ಸುತ್ತೆ ನಿಮಗೆ? ಅದು ಹೋರಿ ಕಟ್ಕೊಂತಾನ ಬಂದಾರಲ್ರಿ. ಹೋರಿ ಹಬ್ಬನ ನಾವು ಯಾವಾಗಿಂದ ಹಬ್ಬದ
ಒಂದು ಕ್ರೇಜ್ ಇದ್ದರು ಮನೆಯಲ್ಲಿ ಹೋರಿಲ್ಲ ಅಂತಂದ್ರೆ ಮನ್ಸಿಗೆ ಒಂದು ನಮಗೆ ನೋವು ಇರ್ತೈತ್ರಿ ಹಬ್ಬ ಮಾಡ್ಕೊಂತ ಬಂದವರಿಗೆ. ಹಂಗಾಗಿ ಯಾವಾಗಿಂದನೂ ಹೋರಿತ್ತು, ಹಿಂದೆಲ್ಲ ಹೋದ ಸಲನೆಲ್ಲ ಹೋರಿದ್ವು. ಆ ಹೋರಿಗಳೆಲ್ಲ ನಮಗೆ ನೆಟ್ಟಕ್ಕೆ ಹಬ್ಬ ಮಾಡಲಿಲ್ಲ ಅಂತಂದು ಅವನ್ನೆಲ್ಲ ಮಾರಿದ್ವಿ. ಇದು ತಾನಾಗೆ ಬಂದದ್ದು, ಇದನ್ನ ತಾನಾಗೆ ಬಂದದ್ದು ಏನಾರ ಹೆಸರು ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಇಟ್ಕೊಂತೀವಿ. ಅದೇ ರೀತಿಯಾಗಿ ಒಳ್ಳೆ ಚೆನ್ನಾಗಿ ಹಬ್ಬನೂ ಮಾಡ್ತಾ ಇರ್ತೀರಿ. ಈಗ ಹೋರಿಗೆ ಎಷ್ಟು ವರ್ಷ ಆಗಿರ್ಬೋದು ಇದಕ್ಕೆ, ಅಥವಾ ಯಾವ್ದೋ ಒಂದು ಈ ಹಲ್ಲಿನ ಮೇಲೆ ಮುಖಾಂತರ ಹೇಳ್ತಾರೆ ಇದಕ್ಕೊಂದು 6 ಐತಿ, ಒಂದು 6 ವರ್ಷ 8 ವರ್ಷ ಆಗಿರ್ಬೋದು. 6 ರಿಂದ 8 ವರ್ಷ. ಈಗ ಹಬ್ಬ ಈಗ ಏನೋ ಒಂದು ತಂದಿರ್ತೀರಾ, ತಂದ್ಮೇಲೆ ಹಬ್ಬ ಹೇಗ್ ಮಾಡುತ್ತೆ ಅನ್ನೋದು ನಮಗೆ ಗ್ಯಾರಂಟಿ ಇರಲ್ಲ. ಫಸ್ಟ್ ಹಬ್ಬ ಬಿಡೋವರೆಗೂ ಏನಿರುತ್ತೆ ಮನ್ಸಲ್ಲಿ ಅಂದ್ರೆ ಒಂದು ಅಳುಕಿರುತ್ತೆ. ಈಗ ಹೋರಿ ತಗೊಂಬಂದ್ವಿ, ಅದರಲ್ಲೂ ಈಗ ನಡೀತಿರೋ ಹಬ್ಬದಲ್ಲಿ ಅದರಲ್ಲೂ PP ಹೊತ್ತು ಹೋಗ್ತಿದೆ ಅಂದ್ರೆ ತುಂಬಾ ಕಷ್ಟ. ಈಗ ನಿನ್ನೆ ಒಂದು ಹಬ್ಬ ಮಾಡ್ತು, ನಾಳೆ ಒಂದು ಬೆಳಗ್ಗೆ ಒಂದು ಹಬ್ಬ ಹಾಕ್ಬೇಕು ಅಂದ್ರೆ ಈಗ ನಿನ್ನೆ ತುಂಬಾ ಬಂಪರ್ ಹೊಡೆದಿರುತ್ತೆ ಅಂತ ತಿಳ್ಕೊಳ್ಳಿ, ನಾಳೆ ರೌಂಡ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಅಂತ ಟೈಮಲ್ಲಿ ನಿಮಗೊಂದು ಅಳುಕಿರುತ್ತೆ, PP ಕಟ್ಟಿದ್ರೆ ಏನಾಗುತ್ತೋ ಎತ್ತಿಗೆ ಅಂತ ಇರಬೇಕಾದ್ರೆ ನೀವು PP ಏನಕ್ಕೆ ಪ್ರಿಫರ್ ಮಾಡಿದ್ರಿ, ಅಥವಾ ನಾರ್ಮಲ್ ಕೋಡಲ್ಲೇ ಬಿಡ್ಬೋದಾಗಿತ್ತಾ ಅನ್ಸಿದ್ರೆ ಈಗ ಎಲ್ಲ ಈಗ ಹೆಚ್ಚಿಗೆ ಕ್ರೇಜ್ ಇರೋದು PP ಹೋರಿಗೆ. PP ಹೋರಿಗೆ ಕ್ರೇಜ್ ಐತಿ ಅಂದಮೇಲೆ ನಮಗೂ ನಮ್ಮ ಮನೆಗೆ ಒಂದು PP ಹೋರಿ ಇದ್ರೆ ನಮಗೂ ಕ್ರೇಜ್ ಇರ್ತೈತಿ, ನಮಗೂ ನಮ್ಮ ಹೋರಿ PP ಹೊರ್ತೈತಿ ಅನ್ನೋ ಒಂದು ಅಭಿಮಾನ ನಮಗೆ ಇರ್ತೈತಿ. ಆ ಉದ್ದೇಶಕ್ಕೆ ನಾವು PP ಹೊತ್ತು ಹೊರಿಸಿ. ಅಂದ್ರೆ ಪ್ರಾಕ್ಟೀಸ್ ಏನಾದ್ರು ಮಾಡಿಸಿದ್ರ? ಪ್ರಾಕ್ಟೀಸ್ ಮಾಡಿಸಿದ್ವಿ. ಇದು ಮೊದ್ಲಿಗೆ ಬಕ್ಕದಲ್ಲೇ ಹಬ್ಬ ಮಾಡಿದ್ದಲ್ಲಿ ನಮ್ಮ ರಿಲೇಷನ್ ಮನೇಲಿ ಇತ್ತಲ್ಲ, ಬಕ್ಕದಾಗೆ ಹಬ್ಬ ಮಾಡಿತ್ತ. ನಮ್ಮ ಮನೆಗೆ ಬಂದು ಅವ್ರು ತಗೊಂಡ್ಬಂದು ಬಿಟ್ಟು ಹೋದ್ಮೇಲೆ ದೀಪಾವಳಿ ಇನ್ನೊಂದು ತಿಂಗಳೈತಿ ಇನ್ನ ಮೂಮೆಂಟಿಗೆ ನಾವು ಹಂಗೆ ನಮ್ಮ ಹುಡುಗರು ಇಲ್ಲ ಇದು ಎತ್ತರ ಐತಿ, ಜಾತಿ ಜನ ಚೆನ್ನಾಗೈತಿ ಅಂದ್ಮೇಲೆ ಒಂದು ಚಟ್ ಕಟ್ ನೋಡೋಣ ಅನ್ನ ಇದ್ರ ಮೇಲೆ ಕಟ್ಟಿದ್ಮೇಲೆ ಅದು ಹಂಗೆ ಒಂದ್ಸರಿ ಬಂತು, ಸ್ಪೀಡ್ ಬಂತು, ಇಲ್ಲೇ ರನ್ನಿಂಗ್ ಮಾಡ್ಸೋತ್ತೆ ಬಿತ್ತು ಅದು. ಇದ್ರ ಮೇಲೆ ಇಲ್ಲ PP ಹೊರ್ಬೋದು ಅನ್ನೋ ಇದ್ರ ಮೇಲೆ ಇದನ್ನ PP ಹೊರ್ತಿದ್ದೀನಿ. ಈಗ ಅಂದಾಜು ಎಷ್ಟು ಹಬ್ಬ ಮಾಡಿರ್ಬೋದು PP ಹಚ್ಚಿ ಈಗ 3 ಹಬ್ಬ ಅಷ್ಟೇ ಮಾಡೇವಿ. ನಾವೊಂದು ಒಂದು ದೊಡ್ಡ ಹಬ್ಬ ಮಾಡೇವಿ, ಇನ್ನ 2 ದೊಡ್ಡ ಹಬ್ಬ ಮಾಡೇವಿ. ಒಂದು ಹಂಗೆ ಊರ್ ಲೋಕಲ್ ಹಬ್ಬನೂ ಚೆನ್ನಾಗ್ ಮಾಡ್ತ. ದೊಡ್ಡ ಹಬ್ಬ ಅಂದ್ರೆ ಭಾರಿ ಸಮೂಹ ಅದ್ರಾಗೆ ಹಬ್ಬ ಮಾಡೈತಿ, ನಮಗೆ ಒಳ್ಳೆ ಹಬ್ಬ ಮಾಡ್ತೀವಿ, ಚೆನ್ನಾಗಿ ಬಂದಿದೆ ಅಂತ PP ಹೊತ್ಕೊಂಡೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಹಬ್ಬ ಮಾಡಿ. ಅಂದ್ರೆ ಈಗ ಪ್ರತಿಯೊಂದು ಹೋರಿಗಳಿಗೂ ಈಗ ನೀವು ಹೇಳಿದ್ರೆ ಹಳೆ ಎಲ್ಲ ಎತ್ ಕಟ್ಟಿದ್ದೀರಾ ಅಂತ. ಈ ಕೆಲವೊಬ್ರು ಏನು ಅಂದ್ರೆ ಕೆಲವೊಬ್ರು ಹೋರಿ ಹೆಸರು ಮೇಲೆ ಬಿಡ್ತಾರೆ, ಇಲ್ಲ ನನ್ನ ಹೋರಿ ಹೆಸರು ಕರೆದ್ರೆ ಸಾಕು ನನಗೆ ಅಂತ. ಇನ್ನು ಕೆಲವೊಬ್ರು ಏನು ಅಂದ್ರೆ ಹೋರಿಗೆ ನಂಬರ್ ಅಂತ ಇರುತ್ತೆ ಸ್ಪೆಸಿಫಿಕ್ ಆಗಿ. ಈಗ ಎಕ್ಸಾಂಪಲ್ ನಾನು ಕೊಡ್ಬೇಕು ಅಂದ್ರೆ ಕರ್ನಾಟಕ ನಂದಿ ಅಂದ್ರೆ 222 ಅಂತ ಆತರ ನಂಬರ್ ಬರುತ್ತೆ. ನೀವು ಆತರ ಯಾವ್ದಾದ್ರು ಪ್ರಿಫರ್ ಮಾಡ್ತೀರಾ? ನಂಬರ್ ಯಾವ್ದಾದ್ರು ಇಟ್ಕೊಂಡಿದ್ದೀರಾ ಪರ್ಟಿಕ್ಯುಲರ್ ಆಗಿ, ಅಥವಾ ಹೇಗೆ ಅಂತ? ನಂಬರ್ ಪರ್ಟಿಕ್ಯುಲರ್ ನಂಬರ್ ಇಟ್ಟವೆ, ಯಾಕಂದ್ರೆ ನಮ್ಮ ಟ್ರ್ಯಾಕ್ಟರ್ ನಂಬರ್ ಇರೋದು 183. ನಮ್ಮ ಬೈಕ್ಗೂ ನಮ್ಮ ಕಾರ್ಗಳಿಗೆ ಆಲ್ಮೋಸ್ಟ್ ನಮ್ಮ ಮನೆಗಿರೋ ವಾಹನಗಳು ಎಲ್ಲಕ್ಕೂ ಇರೋದು 183 ಬಂದತಿ. ಇದ್ರ ಮೇಲೆ ಇದಕ್ಕೂ 183. ಅಂದ್ರೆ ಅದಕ್ಕೆ ಏನಾದ್ರು ಇದೆಯಾ 183 ಅಂದ್ರೆ? ಈಗ ನಿನ್ನೆ ಒಂದ್ ಎತ್ತಿಗೆ ಹೋಗಿದ್ವಿ ನಾವು, ಅವರು ಅದ್ರ ಆ ನಂಬರ್ ಕೊಟ್ಟಿದಾರಲ್ಲ ಅದು ಹೇಗ್ ಬಂತು ಅನ್ನೋದನ್ನ ಹೇಳ್ಬಿಟ್ರು. ನಿಮ್ಗೆ ಈಗ 183 ಅಂತ ಇಡೋಕೆ ಏನಾದ್ರು ಕಾರಣ ಇದೆಯಾ, ಅಥವಾ ಅಂದ್ರೆ ಈಗ ನಮ್ಮ ಮನೆ ವಾಹನಗಳು ಏನು ಒಂದು ಫಸ್ಟ್ ವಾಹನ ಬಂತಲ್ಲ ಬೈಕ್, ಒಂದ್ ಫಸ್ಟ್ ಬೈಕಿಂದ ನಾವೀಗ ಒಂದ್ 3 ಕಾರ್, 1-2 ಟ್ರ್ಯಾಕ್ಟರ್ ಈ ತರ ಮಾಡಿದ್ವಲ್ಲ, ಅದ್ರ ಮೇಲೆ ನಮ್ದೆಲ್ಲ ಒಂದು ಆ ನಂಬರ್ ನಮಗೆ ಒಂದು ಏನೋ ಒಂದು ಅದೃಷ್ಟ ಲೆಕ್ಕದಾಗ ಬಂತು. ಅದಕ್ಕೆ ಇದಕ್ಕೆ 183 ಅಂತ ಮಾಡಿದ್ವಿ. ಈಗ ನಂಬರಿಗೂ ಹೆಸರಿಗೂ ಇನ್ನೂ ಕೆಲವೊಬ್ರು ಹೇಳ್ತಾರೆ ಅಂದ್ರೆ ಇಲ್ಲ ನನಗೆ ನಂಬರ್ ಬೇಡ, ಏಕೆಂದ್ರೆ ನೀವು ನಂಬರ್ಗೆ ಹೋಗ್ತೀನಿ ಅಂದ್ರೆ ಏನಿಲ್ಲ ಅಂದ್ರೂ ನಾರ್ಮಲ್ ಅಮೌಂಟ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ನಂಬರ್. ಇಲ್ಲ ನನಗೆ ಶ್ರೀನಂದಿ ಅಂತ ಹೆಸರಿದೆ, ನಾನು ಆ ಹೆಸರಲ್ಲೇ ಮಾಡಬೇಕು ಅಂತ ಕೆಲವೊಬ್ರು ಇರ್ತಾರೆ. ಏನು ಡಿಫ್ರೆನ್ಸ್ ಈ ನಂಬರ್ ತಗೊಂಡೇ ನಾನು ಬರೀ ಹೋರಿ ಹೆಸರಲ್ಲಿ ಬಿಡ್ತೀನಿ ಅನ್ನೋದಕ್ಕೂ ಏನು ಡಿಫ್ರೆನ್ಸ್ ಅಂತ? ಹೋರಿ ಹೆಸರಲ್ಲಿ ಬಿಡಕ್ ಹೋದ್ವಿ ಅಂದ್ರೆ ನಮ್ಗೆ ಎಲ್ಲಿ ಬಹುಮಾನ ಆಗಲ್ಲ. ಬಹುಮಾನ ಅಂದ್ರೆ ಅಲ್ಲಿ ನಮಗೆ ಅಕ್ಸಿಗೆ ಕರ್ಕೊಳೋದು ಇಲ್ಲ, ನಂಬರ್ ತಗರ್ಲಿಲ್ಲ ಅಂದ್ರೆ ನಾವು. ಅಲ್ಲ, ನಂಬರ್ ತಗೊಳೋದು ನಾನು ಹೇಳ್ತಿಲ್ಲ, ಈಗ ಅದೇ ಪರ್ಟಿಕ್ಯುಲರ್ ನಂಬರ್ ಮೊದ್ಲಿಂದ ಒಂದು ಬಂದಿರೋದು ಅದು. ಈಗ ಕ್ರೇಜ್ ಅದು ಈಗ ನಮ್ಮ ಈಗ ಇದೊಂದು ನಂಬರ್ ಇಂದ ನಮಗೆ ಏನೋ ಒಂದು ಅದೃಷ್ಟ ಇರ್ಬೋದು. ಅದೃಷ್ಟ ಅನ್ನಕ್ಕಿಂತ ಈ ನಂಬರ್ನಾಗ ನಮಗೆ ಓಡ್ಲಿಗೆ ಇದು ಈಗ ನಮ್ದೇನ್ ಹಿಂದೇನ್ ಬಂದತ್ತಲ್ಲ ಪದ್ಧತಿ, ಅದೇ ನಂಬರ್ ಓಡ್ಲಿ. ಶ್ರೀನಂದಿ ಅನ್ನೋದು ನಂದಿ ಹೆಸರ ಮೇಲೆ ಇಟ್ಟಿರೋದು. ನಾವ್ ಮೇನ್ ಇಟ್ಟಿರೋದು ಬೋರ್ಡ್ಗೆ ಸಿದ್ಧನ ಸಾಮ್ರಾಜ್ಯ ಅಂತ ಬಂದಿರೋದು. ಯಾಕಂದ್ರೆ ನಮ್ದೊಂದು ಹಳೆ ಒಂದು ಸಿದ್ಧನ ಹೋರಿತ್ತು, ಇದ್ರ ಮೇಲೆ ಇದನ್ನ ಹಬ್ಬ ಮಾಡ್ತಾ ಇರೋದು. ಈಗ ಈ ಹೋರಿ ಬರೋಕ್ಕಿಂತ ಹಿಂದೆ ಬಂದಾದ್ಮೇಲೆ ಏನಾದ್ರೂ ಡಿಫ್ರೆನ್ಸ್ ಕಾಣಿಸ್ತಿದ್ಯಾ? ಅಂದ್ರೆ ಈಗ ಎತ್ತು ಹಬ್ಬ ಮಾಡಿರುತ್ತೆ, ಈಗ ಅದಕ್ಕೆ ಏನಾದ್ರೂ ಡಿಫ್ರೆನ್ಸ್ ಇದೆಯಾ ಏನಾದ್ರು? ಅಲ್ಲ, ಹಬ್ಬ ಮಾಡಿದಕ್ಕೆ ಡಿಫ್ರೆನ್ಸ್ ಐತೆ, ಯಾಕಂದ್ರೆ 4 ಜನ ಹೋದಲ್ಲಿ ಗುರುತು ಮಾಡ್ತಾರೆ. ಅದೇ ಕೇಳಿದ್ ನಾನು. ಈಗ ಇವರು ಶ್ರೀನಂದಿ ಮಾಲೀಕ ಯಾರು ಅಂತ ಗೊತ್ತಿದ್ರು ಸರ್. ಈಗ
ಹೋರಿ ಇಲ್ದಾಗ ಯಾರು ಅಂತಾನೆ ಗೊತ್ತಿರ್ತಿದ್ದಿಲ್ಲ. ಈಗ ಹೋರಿ ಹಬ್ಬ ಮಾಡಕ್ ಬಂದದಲ್ಲ, ಹೊರಗಡೆ ಹೋದ್ರೆ ಈ ಶಿಡ್ಡಳ್ಳಿಯರು ಅಂತ ಗೊತ್ತಾಗುತ್ತೆ. ಶಿಡ್ಡಳ್ಳಿಯರು ಅಂತ ಗೊತ್ತಾಗುತ್ತೆ. ಇನ್ನು ಎಷ್ಟು ವರ್ಷ ಹಬ್ಬ ಮಾಡ್ಬೇಕು ಅನ್ಕೊಂಡಿದ್ದೀರಾ ಈ ಎತ್ತಲ್ಲಿ ನಿಮ್ ಪರ್ಟಿಕ್ಯುಲರ್ ಆಗಿ? ಅದು ನಮ್ಮ ಮನೇಲಿ ಇರಲಿ ತನೂ ಹಬ್ಬ ಮಾಡೋದೇ, ನಾವೇನು ಮಾರಕ್ ಕೊಡಲ್ಲ. ಎಲ್ಲಿ ತನ ಅದು ವಯಸ್ಸು ಅದನ್ನ ನಾನು ಹಬ್ಬ ಮಾಡಕ್ ಆಗಲ್ಲ ನಿಲ್ತಾನೆ ಏನಲ್ಲಿ ಮಟ ಅದನ್ನ ಹಬ್ಬ ಮಾಡ್ತಾರೆ. ನಾವು ಬಹುಮಾನಕ್ಕಾಗಿ 10 ವರ್ಷ ಮಾಡ್ಬೋದು, 8 ರಿಂದ 10 ವರ್ಷ ಬಹುಮಾನಕ್ಕಾಗಿ ಹಬ್ಬ ಮಾಡಲ್ಲ ನಾವು. ಏನಪ್ಪ ಅಭಿಮಾನಕ್ಕಷ್ಟೇ ಹಬ್ಬ. ಆಯ್ತಲ್ಲ. ಈಗ ನೀವು ಈಗ ಹೋರಿ ಕಟ್ಟಿದ್ದೀರಾ, ಅಭಿಮಾನಕ್ಕೆ ಹಬ್ಬ ಮಾಡ್ತೀನಿ ಹಾಗೆ ಹಿಂಗೆ ಅಂತ ಹೇಳ್ತೀರಾ. ಬಟ್ ಈಗಿನ ಕಾಲದಲ್ಲಿ ಹೆಂಗ್ ಹೋಗ್ತಿದೆ ಹೋರಿ ಹಬ್ಬ ಅಂತ ನಿಮಗೆ ಗೊತ್ತಿದೆ, ನೋಡ್ತಿದ್ದೀರಾ. ಏಕೆಂದ್ರೆ ಎಷ್ಟೋ ಹೆಸರು ಮಾಡಿರೋ ಹೋರಿಗಳ ಮಧ್ಯೆ ಹೆಸರು ಮಾಡಬೇಕು ಅನ್ಕೊಂಡಿರೋ ಹೋರಿಗಳು ಬೆಳೆಯಕ್ಕೆ ಆಗ್ತಿಲ್ಲ. ಅದನ್ನ ಬೆಳೆಯಕ್ಕೆ ಆಗ್ತಿಲ್ಲ ಅಂತ ನಾವು ಓಪನ್ ಆಗೇ ಹೇಳ್ಬೋದು, ಅದರಲ್ಲೇನು ಯಾವುದೇ ಸಂಶಯ ಇಲ್ಲ. ಹಿಂಗಿರ್ಬೇಕಾದ್ರೆ ನಾವೊಂದು ಹೋರಿ ಕಟ್ತೀವಿ, ನಾವೊಂದು ಹೆಸರು ಮಾಡಬೇಕು ಅಂತ ಇಟ್ಕೊಂಡಿರ್ತೀವಿ ಅಂದ್ರೆ ಆ ಹೆಸರು ಮಾಡ್ಬೇಕಲ್ವಾ, ಅದಕ್ಕೆ ಏನೋ ಒಂದು ಕಾರಣ ಬೇಕು. ಆ ಕಾರಣ ಏನು ಮಾಡಿದ್ರೆ ಹೆಸರು ಮಾಡ್ಬೋದು ಅಂತ. ಈಗ ಕಾರಣ ಅನ್ನಕ್ಕಿಂತ ನಾವು ಹೇಳಿ ಹೋಗಿ ದುಡ್ಡು ಕೊಟ್ಟು ಮತ್ತೊಂದು ಕೊಟ್ಟು ಹೆಸರು ಮಾಡ್ಸಕ್ಕಿಂತ ನಮ್ಮ ಹೋರಿ ನೋಡಿ ಹೋರಿ ಹಬ್ಬ ನೋಡಿ ಹೋರಿ ಹಬ್ಬ ನೋಡಿ ಹೆಸರು ಮಾಡ್ಬೇಕು. ಹೋರಿ ಬಹುಮಾನಕ್ಕೆ ದುಡ್ಡು ಕೊಟ್ಟು ಬಹುಮಾನ ತಗೊಂಬಂದ್ರೆ ಹೋರಿ ಹೆಸರಾಗತ್ತೆ ಸರ್. ಅಂದ್ರೆ ನಮ್ಮ ಹೋರಿ ಹೆಸರು ಉಳಿಯಲ್ಲ, ಮನೆ ತನಕ ಹೆಸರು ಉಳಿಯಲ್ಲ. ಅದೇ ಹೋರಿ ಹಬ್ಬ ನೋಡಿ ಬಹುಮಾನ ಕೊಟ್ಟರು ಅಂದ್ರೆ ಅದು ಹೆಸರು ಉಳಿಯುತ್ತೆ. ಈಗ ಇದುವರೆಗೂ ಆ ಥರ ಈಗ ಹೇಳಿದ್ರಲ್ವಾ, ಬಹುಮಾನಕ್ಕೆ ಈಗ ನಾವೇ ದುಡ್ಡು ಕೊಡು, ಆ ಥರ ಯಾವುದಾದ್ರೂ ನೀವೇನಾದರೂ ಕಾಲ್ ಬಂದಿದೆಯಾ ಆ ಕಡೆಯಿಂದ? ಆ ಥರ ಯಾವುದಾದ್ರೂ ನೀವೇನಾದರೂ ಫೇಸ್ ಮಾಡಿದ್ದೀರಾ ಹಿಂದೆಲ್ಲ ಆ ಥರ ಏನಾದರೂ? ಇಲ್ಲ ಬಂದ್ರು ನಾವು ಅದಕ್ಕೇನು ತಲೆ ಎತ್ತೋಗಲ್ಲ. ಯಾಕಂದ್ರೆ ನಮಗೆ ಬಹುಮಾನ ಕೊಟ್ಟರು ಒಂದೇ ಕೊಡ್ಲಿದ್ರು ಒಂದೇ. ನಮ್ದೇನು ಒಂದು ಹಬ್ಬಕ್ಕೂ ಖರ್ಚಾದ್ರೆ ಒಂದು ಎಷ್ಟು ಅಮೌಂಟ್ ಅಂತ ಖರ್ಚಾಗುತ್ತೆ. ಆ ಖರ್ಚಿಂದೆಲ್ಲ ನಾವು ತಲೆ ಕೆಡ್ಸ್ಕೊಳಲ್ಲ. ನಮ್ಮ ಊರು ಹಬ್ಬ ಮಾಡಿ ಬಂತು ಅದೇ ಖುಷಿ ಬೇರೆ. ಊರ ಬಂದು ಪಟಾಕ್ಷಿ ಹೊಡೆದ್ವಿ ಅಂದ್ರೆ ಆ ಹವಾನೇ ಬೇರೆ ನಮ್ದು. ಈಗ ಶಿಡ್ಡಿಹಳ್ಳಿ ಮ್ಯಾಕ್ಸಿಮಮ್ ಇಲ್ಲಿ ಸುತ್ತಮುತ್ತ ಎಲ್ಲರೂ ನೋಡಿರ್ತಾರೆ ಹಬ್ಬನ. ಈ ಊರಿನ ಜನ ಏನ್ ಹೇಳ್ತಾರೆ ಹಬ್ಬ ಹೋರಿ ಬಗ್ಗೆ? ಅಲ್ಲ, ಊರಿನ ಜನ ಹೇಳ್ತಾರೆ. ಊರಿನ ಜನ ಆಗ್ಲಿ ಸುತ್ತಮುತ್ತ ಅವರೇ ಕೇಳಿ ಹೇಳ್ತಾರೆ ಏನು ಅಂತ. ಏನ್ ಅನ್ಸುತ್ತೆ ಹೋರಿ ಬಗ್ಗೆ ನಿಮಗೆಲ್ಲ? ಚೆನ್ನಾಗಿ ಹಬ್ಬ ಮಾಡ್ತಾ ಅಂದ್ರೆ ಯಾವ ರೀತಿ ಅಂತ? ಈಗ ನಿಮಗೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ಇಲ್ಲ ತಂದಾಗ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತೈತ್ರಿ ನೀವು ಅನ್ಕೊಂಡಾಗ ಹೋಗ್ತೀವಿ. ನಮ್ಮ ಆಸೆ ಮೀರ್ಸೈತ್ ನೋಡ್ರಿ, ಅದ್ರಾಗ ಏನ್ ಯಾರು ಮಾಡ್ತೀರಿ ಮನೆಗೆ ಆತರ ಏನಿಲ್ಲ. ಅಷ್ಟ ಹಬ್ಬದ ಸ್ವಲ್ಪ ಮುಂದ್ ಸಿಗಾಕ ಇದು ಮಾಡ್ತೀರಿ. ಈಗೆಲ್ಲ ಮುಂದ್ಗಡೆಗೆಲ್ಲ ಕರೆಕ್ಟ್ ಸಿಗ್ತಾ ಐತಿ. ಹೋರಿ ನಾನು ಬಂದಾಳಿಂದ ನೋಡ್ತೀನಿ ರ್ಯಾಶ್ ಆಗಿದೆ, ಹೋರಿ ತುಂಬಾ ರ್ಯಾಶ್ ಆಗಿದೆ. ಈಗ ಮನೆಯಲ್ಲಿ ಅಖಾಡದಲ್ಲಿ ರ್ಯಾಶ್ ಆಗಿದ್ರೆ ಅದು ಇರಲೇಬೇಕು, ಇರುತ್ತೆ, ಓಕೆ. ಬಟ್ ಮನೆಯಲ್ಲಿ ಇದೇ ತರ ರ್ಯಾಶ್ ಆಗಿರುತ್ತಾ ಅಥವಾ ಹೇಗೆ ಅಂತ? ಏಕೆಂದ್ರೆ ಯಾವಾಗ್ಲೂ ಗಂಡು ಮಕ್ಳು ಇರಲ್ಲ ಮನೇಲಿ, ಕೆಲವೊಂದು ಟೈಮ್ ಗದ್ದೆಗೆ ಹೋಗಿರ್ತಾರೆ. ಅವಾಗ ಹೆಣ್ಮಕ್ಳು ಅದ್ರದ್ದು ಏನಿರುತ್ತೆ ದೈನಂದಿನ ಚಟುವಟಿಕೆ ಭಾಗವಹಿಸಲೇಬೇಕು. ಆ ಟೈಮ್ಗಳಲ್ಲೆಲ್ಲ ಏನಾದ್ರು ತೊಂದರೆ ಮಾಡಿದ್ಯಾ ಅಥವಾ ಹೇಗೆ ಅಂತ? ಇಲ್ಲ ಯಾರಿಗೂ ತೊಂದರೆ ಏನು ಮಾಡಲ್ಲ ಸರ್. ಈಗ ನಾವು ಇಷ್ಟು ಜನ ಇರೋದ್ರಿಂದ ಸ್ವಲ್ಪ ಆರ್ಭಟ ಮಾಡ್ತಾ ಇದ್ದೆ. ಯಾರೋ ಒಬ್ಬರು ಬಂದ್ರೆ ಏನೂ ಮಾಡಲ್ಲ, ಬಟ್ಟೆ ಅಡಿಯಲ್ಲಿ ಹೋದ್ರು ಏನೂ ಮಾಡಲ್ಲ, ಸುಮ್ಮನೆ ಇರ್ತಾರೆ. ಮೈ ತೊಳೆ ಹಬ್ಬಕ್ಕೆ ಆಮೇಲೆ ಇನ್ನೊಂದೇನಂದ್ರೆ ಹಬ್ಬ ಜಾಸ್ತಿ ಮಾಡಿಲ್ಲ ಅದು. ಅವಾಗಿಂದ ಈಗ ಪಿಪಿ ಹೊತ್ತು ನಮ್ಮಲ್ಲಿ ಹಿಂದೊಂದು ಅದೊಂದು 5-6 ಹಬ್ಬ ಮಾಡ್ಯಾರ ಅಷ್ಟೇ. ಇನ್ನು ಹೆಂಗೈತಿ ಗೊತ್ತಿರೋದಕ್ಕೆ ಆತರ ಮಾಡ್ತಾ ಇದ್ದಾರೆ. ಸ್ವಲ್ಪ ಪಳಗಿದ್ರೆ ಸಮಾಧಾನಕ್ಕೆ ಬರುತ್ತೆ ಅಂತ. 1-2 ವರ್ಷ ಏನು ಮಾಡಲ್ಲ ಸರ್. 3 ಜನ ಬಂದ್ರೆ ಏನು ಮಾಡಲ್ಲ. ಅಂದ್ರೆ ಈಗ ಹೋರಿ ಹಬ್ಬ ಅಂದ್ರೆ ಪಿಪಿ ಹೊತ್ಕೊಂಡು ಹೋಗೋದು ಸುಲಭದ ಮಾತಲ್ಲ. ಈಗ ಹೆಚ್ಚು ಕಡಿಮೆ ಒಂದು 150 ಮೀಟ್ರು ಒಂದು 200 ಮೀಟರ್ ಅಖಾಡ ಇತ್ತು ಅಂದ್ರೆ ಅಖಾಡದಿಂದ ಹೊರಗೆ ಮತ್ತೊಂದು 50-100 ಮೀಟರ್ ಓಡ್ತವೆ. ಈಗ ಇದಕ್ಕೆ ಸ್ಪೆಷಲ್ ತಾಲೀಮ್ ಅಂತ ಇರುತ್ತೆ, ಕೆಲವೊಬ್ರು ಮಾಡ್ತಿರ್ತಾರೆ ಬೆಳಗ್ಗೆ ಓಡಿಸೋದಾಗಿರ್ಲಿ. ಅಥವಾ ನೀವೇನಾದ್ರೂ ಇದಕ್ಕೆ ಆತರ ಏನಾದ್ರು ಪ್ರಾಕ್ಟೀಸ್ ಮಾಡಿಸ್ತಿದ್ದೀರಾ ಅಥವಾ ಹೇಗೆ ಅಂತ? ಮಾಡಿಸ್ತೇವೆ. ರೋಡ್ನಾಗ ಬೈಕ್ನಾಗ ರೇಸ್ ಮಾಡ್ಸೋದು, ಬೈಕ್ ಹೊಡ್ಕಂತ ಅದನ್ನ ಓಡಿಸ್ಕೊ ಹೋಗವ್ರಿ. ಆ ಕಡೆಯಿಂದ ಈಸ್ ಹೊಡ್ಸ್ಕೊಂಡು ಮತ್ತೆ ಆ ಕಡೆಯಿಂದ ಇಟ್ಲ ಓಡಿಸ್ಕೊಂಡ್ ಬರ್ತವೆ. ಬೈಕ್ನಾಗ ರೇಸಿಂಗ್ ಮಾಡಿಸ್ತಾರೆ. ಈಗ ಫುಡ್ ಎಲ್ಲ ಹೆಂಗಿರುತ್ತೆ ಇದ್ರದ್ದು? ಫುಡ್ಡು ಈ ದನಿಗೆ ಏನು ಕೊಡೋದು ನಾರ್ಮಲ್ ಆಗಿ ಈಗ ಎಕ್ಸಾಮ್ ಹೆಂಗೆ ಅಂದ್ರೆ ಹೋರಿ ಹಬ್ಬ ಮಾಡ್ದಿರೋಕ ಒಂಥರ ಸ್ಪೆಷಲ್ ಇದ್ದಂಗೆ. ಈಗ 10 ಮಕ್ಕಳಲ್ಲಿ ಅದೊಂಥರ ಸ್ಪೆಷಲ್ ಇದ್ದಂಗೆ. ಆತರ ಏನಾದ್ರು ಮಾಮೂಲು ಮನೆ ದನಗಳಿಗೆ ಏನು ಕೊಡ್ತಾವೆ ಅದಕ್ಕೂ ಇದೇ ಟೈಪ್ ಈ ತರ ಮಾಮೂಲು ಎಲ್ಲ ದನಗಳಿಗೆ ಏನು ಕೊಡ್ತೇವೆ ಅದೇ ತರ ಕೊಡ್ತಾರೆ. ಪ್ರೈವೇಟ್ ಆಗಿ ಏನು ಸ್ಪೆಷಲ್ ಆಗಿ ಏನೂ ಇಲ್ಲ. ಈಗ ಸಿಂಗಾರ ಮಾಡ್ತೀರಾ? ಯಾಕೆಂದ್ರೆ ಪಿಪಿ ಎತ್ತುಗಳು ಅಂದ್ರೆ ಮಾಡೇ ಮಾಡ್ತಾರೆ ನಾರ್ಮಲ್ ಆಗಿ ಎಲ್ಲರೂ. ಯಾವ ಕಲರ್ ನೀವು ಪ್ರಿಫರ್ ಮಾಡಿರೋದು? ಈಗ ಎಕ್ಸಾಂಪಲ್ ಜೂಲ ಆಗಿರ್ಲಿ ಅಥವಾ ಏನೋ ಒಂದು ಅಣೆಕಟ್ಟು ಎಲ್ಲ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಈಗ ನಿಮ್ಮ ಹೋರಿ ಬಂದ ತಕ್ಷಣ ಇಲ್ಲ ದೂರದಿಂದ ನೋಡಿದಾಗೆ ಶ್ರೀನದಿ ಬರ್ತಿದೆ ಅಂತ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೆ ಒಂದೇ ಸೆಟ್ಟಲ್ಲಿ ಮಾಡಿಸಿರ್ತೀರ. ಆ ಥರ ಯಾವ ಕಲರು ಏನು ಅಂತ? ಅದು ಈಗ ಅದು ಒಂದು ಸೆಟ್ ಆಗಿರೋದು ಅಂದ್ರೆ ಇನ್ನು ಹೊಸ ಹೋರಿ ಅಲ್ಲ, ಒಂದು ಕೆಂಪು ಆರೆಂಜ್ ಟೈಪಲ್ಲಿ ಮಾಡಿದ್ವಿ. ಅದ್ಯಾಕೋ ನಮ್ಮ ಹುಡುಗರಿಗೆ ಒಂದು ಸ್ವಲ್ಪ ಲೈಕ್ ಆಗ್ತಾ ಇಲ್ಲ. ಈಗ ನೆಕ್ಸ್ಟ್ ಹಬ್ಬದಿಂದ ನೆಕ್ಸ್ಟ್ ಚೇಂಜ್ ಮಾಡ್ತೀವಿ, ಚೇಂಜ್ ಮಾಡಬೇಕು ಅಂತ ಚೇಂಜ್ ಮಾಡಿ ಹಬ್ಬ ಮಾಡೋಣ ಅಂತ. ನೆಕ್ಸ್ಟ್ ಹಬ್ಬ ಮಾಡಿದ್ರೆ ಬೇರೆ ಯಾವ ಥರದ ಹಬ್ಬ ಮಾಡೋಣ, ಬೇರೆ ಕಡೆ ಬೇರೆ ಥರ ಮಾಡಬೇಕು ಅಂತ.
ಈಗ PP ಎಲ್ಲ ಹೊರಿಸ್ತೀನಿ ಅಂತ ಹೇಳಿದ್ರಿ, ಎಷ್ಟು ಅಡಿ ಹೊರಿಸ್ತೀರಾ PP ಇತ್ತು? ಈಗ ನಾವು ಒಂದು 8 ರಿಂದ 10 ಅಡಿ ಹಾಕಿವ ಅಷ್ಟೇ, ಅದ್ರ ಮೇಲೆ ಏನು ಹಾಕಿಲ್ಲ. ಅದು ಯಾಕಂದ್ರೆ ಇನ್ನು ಹೊಸ ಅಲ್ಲ, ಕೊಂಬು ಇನ್ನೂ ಅದು ಬಲ್ತಿಲ್ಲ. ಅದು ಆಕ್ಚುಲಿ ಈ ಬೇರೆ ಈ ಲೆಕ್ಕ ಓಡಿಸಿದ್ರೆ PP ಓಡಿಸ್ಬಾರ್ದು, ಈ ವಯಸ್ಸಿನ ಲೆಕ್ಕಕ್ಕೆ PP ಓಡಿಸ್ಬಾರ್ದಿತ್ತು. ಆದ್ರೂ ನಾವು ನಮ್ಮ ಕ್ರೇಜಿಗೆ ಓಡಿಸ್ತೀವಿ, ನಮ್ದು ಅದಕ್ಕೆ ತಕ್ಕಂಗೆ ಹಬ್ಬನ ಮಾಡೈತೆ. ಇನ್ನು ನೆಕ್ಸ್ಟ್ ಬರೋ ದಿನಗಳಲ್ಲಿ ದೊಡ್ಡ PP ಏರ್ಸಿ ಹಬ್ಬ ಮಾಡ್ತೀವಿ. ಅಲ್ಲ, ನನ್ಗೆ ಅನ್ಸೋ ಪ್ರಕಾರ 7-8-10 ಅಡಿ ಅಂತ ಹೇಳಿದ್ರೆ ಅದೇ ಜಾಸ್ತಿ ಅನ್ಸಲ್ವಾ? ಈಗ ಯಾಕೆಂದ್ರೆ ಇದು ನಮಗೆ 20 ಅಡಿ ಓಡಿಸ್ತಾರೆ ಅನ್ನೋಕ್ಕಿಂತ ಅಲ್ಲ, ಈಗ ನಮಗೇನು ಗೊತ್ತರೆ, ಈಗೇನು ಬೇರೆ ಎಲ್ಲ ಹೋರಿಗಳು PP 15 ಅಡಿ 20 ಅಡಿ PP ಓಡಿಸ್ಯಾರ ಅಂತ ಇದನ್ನ ಮಾಡ್ತಾ ಇದಾರಲ್ಲ, ಕ್ರೇಜ್ ಮಾಡ್ತಾ ಇದಾರ. ಅದಕ್ಕಿಂತ 1 ಅಡಿ ಹೆಚ್ಚಿಗೆ ಓಡಿಸಿ ಹಬ್ಬ ಮಾಡ್ಬೇಕು ಅನ್ನೋದು ನಮ್ಮ ತಲೆಯಾಗಿರೋದು. ಇಲ್ಲ, ಯಾಕೆಂದ್ರೆ ನಾನು ಅದಕ್ಕೂ ಒಂದು ಹೇಳ್ತೀನಿ. ಏನಾಗುತ್ತೆ ಅಂದ್ರೆ ಈಗ ಆ ಥರ ಮಾಡಕ್ ಹೋದಾಗೆ ನಾವು ಏನೋ ಒಂದು ಎಡವಟ್ಟಲ್ಲಿ ಸಿಕ್ಕಾಕೊಂಡ್ತೀವಿ. ಯಾಕೆಂದ್ರೆ ಒಂದು ಬಸವಣ್ಣ ಅಂತ ತಗೊಂಡಾಗ ಲೈಟಾಗಿ ಹಿಂಗೆ ಹೊಡೆದ್ಬಿಟ್ಟ ಅಂದ್ರು ಯಾರಾದ್ರೊಬ್ರು ನೋಡಕ್ ಬಂದಿರ್ತಾರೆ, ಅವ್ನು ಹಿಡಿಯೋಕ್ಕೂ ಬಂದಿರಲ್ಲ, ನೋಡಕ್ ಬಂದಿರ್ತಾನೆ. ಜಸ್ಟ್ ಹಿಂಗೆ ಹೊಡೆದಾಗ ಆ ಕಡೆ ಯಾವನಾರ ಹಿಡ್ಕೊಂಡ್ಬಿಟ್ಟ ಅಂದ್ರೆ ಅವಾಗ ಎತ್ತಿ ಏನು ಮಾಡೋಕ್ಕಾಗಲ್ಲ. ಅದೇ ಕಾರಣಕ್ಕೆ, ಯಾಕೆಂದ್ರೆ ಇದು ಎಂಥ ಎತ್ತೆ ಆಗಿದ್ರು ಅವಾಗ ಏನು ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಅವನು ಹೊರಿಸ್ತಾನೆ, ಈಗ ನಾನು ಹೊರಿಸ್ಬೇಕು ಅನ್ನೋದು ಬೇಕಾಗುತ್ತಾ? ಈಗ ಅದಿರೋದಂಗ್ರಿ ಕ್ರೇಜ್ ಅಂತಂದ್ರೆ, ಒಂದು ಹಬ್ಬ ಅಂತಂದ್ರೆ ಈಗ ಒಂದು ಏನೋ ಅಂತಂದ್ರೆ ಒಂದು ಅಕಾಡಕ್ಕ ಅಂತಂದು ಹೋದಾಗ ಕುಸ್ತಿ ಆಡಕ್ಕೆ ಇಬ್ಬರು ಹೋಗಿರ್ತಾರ. ಆದ್ರ ನಾನು ಸೋಲ್ತಾನೆ ಅಂತ ಹೋಗಿರಲ್ಲ, ಇಬ್ಬರು ಗೆಲ್ಬೇಕು ಅಂತ ಹೋಗಿರ್ತಾರ. ಆದ್ರ ಒಬ್ಬ ಸೋಲ್ಲೇಬೇಕು, ಅದು ಟೈಮ್ ಏನು ಹೇಳಕ್ ಬರಲ್ಲ. ಹಂಗಾಗಿ ನಮ್ಗೆ ಕ್ರೇಜ್ ಇರೋದು ಒಂದು ಎತ್ತರವಾದ PP ಓಡಿಸಿ ಹಬ್ಬ ಮಾಡ್ಬೇಕು, ಆ ಒಂದು ಕ್ರೇಜ್ ತಗೋಬೇಕು ಅಂತಾನ. ನಿಮ್ಮ ಟಾರ್ಗೆಟ್ ಎಷ್ಟಿದೆ ನೋಡೋಣ, ಅಂದಾಜು ಎಷ್ಟಿದೆ ನಿಮ್ಮ ಟಾರ್ಗೆಟ್? ಇಷ್ಟು ಓಡಿಸ್ಬೇಕು ನಾನು ಅಂತ ಅಂದ್ರೆ ಎಷ್ಟು ಓಡಿಸ್ಬೋದು? ಒಂದು 18 ರಿಂದ 20 ಅಡಿ. 22 ಅಡಿ ಹೈಟ್ ಮಾಡೋದು ಅದು. 22 ಅಡಿ ಮಾಡಲೇಬೇಕು ಅಂತ. ಇನ್ನು ಎಷ್ಟು ವರ್ಷದಲ್ಲಿ ನೋಡ್ಬೋದು ಅದನ್ನ ನಾವು? ಯಾಕೆಂದ್ರೆ ಹೋರಿ ಇನ್ನೂ ಚಿಕ್ಕದಾಗಿದೆ, ಇನ್ನು ವಯಸ್ಸು ಚಿಕ್ಕದಾಗಿದೆ. ಇನ್ನು ಮುಂದಿನ ಅಖಾಡದಲ್ಲಿ ಯಾವ ಅಖಾಡದಲ್ಲಿ ಆತರ ನೋಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಮುಂದಿನ ವರ್ಷ ಏನು ಅಷ್ಟು ಓಡಿಸಲ್ಲ, ಇನ್ನೊಂದು 2 ವರ್ಷ ಬಿಟ್ಟು ಇನ್ನೆರಡು ವರ್ಷ ಬಿಟ್ಟು ಅಲ್ಲ. ಆ ಮೂಮೆಂಟ್ ಮುಂದಿನ ವರ್ಷ ತಗೋಣ ಕ್ರೇಜ್ ಇತ್ತು ಅಂದ್ರೆ ಅದಕ್ಕೆ ನಾವು ಓಡಿಸ್ತೇವೆ. ಆ ಮೂಮೆಂಟ್ ನೋಡ್ಕೊಂಡು ಈಗ ತಗೊಂತತಿನ ಕ್ರೇಜ್ ಇತ್ತಪ್ಪ, ಒಂದ್ ಹಬ್ಬ ಚೆನ್ನಾಗಿ ಮಾಡಿ ಇನ್ನೊಂದು ಹಬ್ಬಕ್ಕೆ ತಗೊಂತತಿಯಿಂದ ಓಡಿಸ್ತೀರಾ. ಈಗ ಒಂದು ಹೋರಿ ಕಟ್ಟಿದೀರಾ ಅಂದ್ರೆ ನಾರ್ಮಲ್ ಹೋರಿಗೆ ಅಷ್ಟೇ ಹಾಕಿರಲ್ಲ, ಏನ್ ಬಂಡವಾಳ ಅಂದ್ರೆ ಹೋರಿಗೆ ಅಷ್ಟೇ ಹಾಕಿಲ್ಲ, ಹೋರಿಗೆ ಐಟಮ್ಸ್ ಇದೆಲ್ಲ ಹಾಕಿರ್ತಾರೆ. ಅಂದಾಜ್ ಎಷ್ಟು ಖರ್ಚು ಬರ್ಬೋದು ಇದೆಲ್ಲ ಒಂದು ಹೋರಿಗೆ? ಇಲ್ಲಪ್ಪ ನಾನು ಪ್ರತಿಯೊಂದು ಸಿಂಗಾರ ಮಾಡಿ PP ಎಲ್ಲ ಕಟ್ಟಿ ಹೊರಿಸಿ ನಿಲ್ಲಿಸ್ತೀನಿ, ಒಂದು ಫೋಟೋಗ್ರಾಫಿಗೆ ಅಂತ ನಿಲ್ಲಿಸ್ತೀನಿ ಅಂದ್ರೆ ನಿಮ್ದು ಎಷ್ಟು ಖರ್ಚು ಬರ್ಬೋದು ಅಂದಾಜು? ಇದು ಜೂಲ ಇದು ಏನು ಚೆಟ್ಟು ಕಾಲ್ ಪ್ಯಾಂಟ್ ಅವೆಲ್ಲ ಏನ್ ಮಾಡ್ತಾರೆ ಒಂದೇ ಟೈಮ್ ಮಾಡ್ತಾರೆ. ಅದಕ್ಕೂ ಅದೊಂದು ಸೆಟ್ ಒಂದ್ಸರಿ ಮಾಡ್ಸಿದ್ರೆ ಒಂದು 30 ರಿಂದ 40 ಸಾವಿರ ಖರ್ಚು ಬರ್ತದೆ ಅವಾಗೆ. ಆಮೇಲೆ ಅದು ಕಂಟಿನ್ಯೂ ಹಬ್ಬ ಅದು ಹರಿಯಲ್ಲಿ ಮಟ್ಟ ಇಲ್ಲಿ ಚೆನ್ನಾಗಿರೋದು ಮಟ್ಟ ಹಬ್ಬ ಎಷ್ಟು ಹಬ್ಬ ಮಾಡ್ತಾರೆ ಅದ್ರ ಮಟ್ಟ ಚೆನ್ನಾಗಿರ್ತದೆ. ಇನ್ನೇನಪ್ಪ ಒಂದು ಹಬ್ಬಕ್ಕೆ ಹೋದ್ರೆ PP, ಆಮೇಲೆ ಅವು ಯಾವುದು ಹೂವು ಆ ಥರದ್ದು ಖರ್ಚು ಬರ್ತವೆ. ಆಮೇಲೆ ಅವ್ಲಿ ಖರ್ಚು, ಅವ್ರು ತಗೊಳೋದು ಖರ್ಚು, ಅದು ಇದು ಸುಮಾರು ಖರ್ಚು ಬರ್ತವೆ. ಒಂದು ಹಬ್ಬಕ್ಕೆ ಹೋದ್ರೆ ಏನಿಲ್ಲ ಅಂದ್ರೆ ಒಂದು 20 ರಿಂದ 25 ಸಾವಿರ. 25 ಸಾವಿರ. ಈಗ ಎಷ್ಟು 3 ಹಬ್ಬ PP ಮಾಡಿದಿರ ಅಂತ, ಈ 3 ಹಬ್ಬದಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಬಹುಮಾನ ನಂತರ ಆತರ ಯಾವ್ದಾದ್ರು ಸಿಕ್ಕಿದ್ಯಾ? ಬಹುಮಾನ ಕೊಟ್ಟಾರ. ಒಂದು ಹಬ್ಬ ಅಂದ್ರೆ ಬಹುಮಾನದ ಹಬ್ಬ ಅಲ್ಲ, ಅದು ಊರ ಹಬ್ಬ. ಅಂದ್ರೆ ಅದು ಊರ ಹಬ್ಬ ಅಂದ್ರೆ ಬಹುಮಾನ ಹಬ್ಬ ಇದ್ದಂಗೆ ಅದು. ಅದ್ರಾಗ ಏನು ಬಹುಮಾನ ಇಲ್ಲ. ಇನ್ನೆರಡು ಹಬ್ಬದ ಬಹುಮಾನ ಆಗ್ಯಾವ. ಏನಾಗಿದೆ 2 ಬಹುಮಾನ ಅಂದ್ರೆ? ಒಂದು ಇಲ್ಲೇ ಬೆಟ್ಟದ ಕುರ್ಲೆ ಹಬ್ಬ ಮಾಡಿದ್ವಿ, ಅಲ್ಲಿ ಫಸ್ಟ್ ಪ್ರಥಮ ಆಗಿತ್ತು. ಇನ್ನೊಂದು ಮಾದಾಪುರ ಅಂತ ಹಾಕಿದ್ವಿ, ಇಲ್ಲಿ ರಿಪ್ಪಪೇಟೆ ಹತ್ರ, ಅಲ್ಲಿ 4ನೇ ಬಹುಮಾನ ಕೊಟ್ಟಾರ. 4ನೇ ಬಹುಮಾನ. ಒಟ್ಟು ಬಹುಮಾನ ಪಡ್ಕೊಂಡಂತೂ ಬಂದಿದೆ, ಅದಂತೂ ಖುಷಿ ಇದೆ. ಈಗ ಹೋರಿ ಹಬ್ಬ ಈಗ ನಡೀತಿದೆ. ಈಗ ಹೋರಿ ಶ್ರೀನಂದಿ ಬೆಳಿಲಿ ಅನ್ನೋದು ನಮ್ಮ ಉದ್ದೇಶ. ಏಕೆಂದ್ರೆ ಕಾಣದೇ ಇರೋ ಹೋರಿಗಳನ್ನ ಕಾಣಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರನೇ ಶುರು ಮಾಡಿದ ಪೇಜ್ ಇದು. ಈಗ ನಿಮ್ಮ ಹೋರಿನೂ ಅಥವಾ ನಿಮ್ಮ ಇನ್ನೊಂದು ಹೋರಿ ಅಂತ ಹೇಳಿದ್ರೆ, ಏಕೆಂದ್ರೆ ಇಂಥ ಹೋರಿಗಳು ಬೆಳಿಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಅಭಿಮಾನಿಗಳಿಗೆ ನಿಮ್ಮ ಹೋರಿ ಪರವಾಗಿ ನೀವು ಅಭಿಮಾನಿಗಳು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಇಲ್ಲಪ್ಪ ಈ ಹೋರಿಯಿಂದ ನನಗೆ ಇಂಥದ್ದೊಂದು ಬೇಕು ಅಂತ, ಈ ಹೋರಿಯಿಂದ ಇಂಥದ್ದೊಂದು ನಾನು ಅಭಿಮಾನಿಗಳಿಗೆ ಕೊಡ್ತೀನಿ ಅಂತಂದ್ರೆ ಏನು ಕೊಡೋಕ್ಕೆ ಇಷ್ಟಪಡ್ತೀರ? ಈಗ ಅಭಿಮಾನಿಗಳಿಗೆ ಅಂದ್ರೆ ಇಷ್ಟು ದಿನ ಏನಾಗಿತ್ತು ಅಂದ್ರೆ ಅಭಿಮಾನಿಗಳು ಕೇಳಿದ್ರು, ಇಲ್ಲ ಹಂಗೆ PP ಹೆಸನ ಹಿಂಗೆ ಹಬ್ಬ ಮಾಡೋಣ, ಆ ಥರ ಮಾಡೋಣ, ಈ ಥರ ಮಾಡೋಣ ಅಂತ. ಅದು ಹೊಸದಾಗಿರೋದಕ್ಕೆ ಇನ್ನು ಸಣ್ಣದಿರೋದಕ್ಕೆ ನಮಗೆ ಒಂದು ಸ್ವಲ್ಪ ನಮಗೆ ಅನುಮಾನ ಇತ್ತು, ಹಬ್ಬ ಮಾಡ್ತತೋ ಇಲ್ಲ PP ಓಡ್ತತೋ ಇಲ್ಲ ಅಂತ. ಅವ್ರಿಗೆ ಅಭಿಮಾನಿಗಳಿಗೆ ತೃಪ್ತಿ ಪಡಿಸೋಕ್ಕಾಗಿರಲ್ಲ. ಇನ್ನು ನೆಕ್ಸ್ಟ್ ಆ ಕಡೆಗೆ ಹಾಕಿದ್ರೆ ಅಭಿಮಾನಿಗಳು ಹೆಂಗೆ ಹೇಳ್ತಾರೆ ಆ ಪ್ರಕಾರ ಅವ್ರಿಗೆ ಅವ್ರು ಏನು ಹೇಳ್ತಾರೆ, PP ಆಗಲಿ ಮತ್ತೊಂದಾಗಲಿ ಆ ಥರ ಹಬ್ಬ ಮಾಡೋದು. ಹಬ್ಬ ನೀವು ನಿಮ್ಮ ಆಸೆನ PP-ಲಿ ನಾವು ತೋರಿಸ್ತೀವಿ ಅಂತ ಹೇಳ್ತೀರಾ? PP-ಲಿ ತೋರಿಸ್ತೀರಾ. ಆಮೇಲೆ ಇನ್ನೊಂದು, ಈಗ ಲೆಂತ್ ಬಗ್ಗೆ ಇದು ನಾರ್ಮಲ್ ಎಲ್ಲರಿಗೂ
ಜನರಲ್ ಆಗಿ ಕೇಳ್ತೀನಿ ನಾನು ಒಂದು ಅಖಾಡ ಅಂದರೆ ಇಷ್ಟು ಲೆಂತ್ ಅಂತ ಇರಬೇಕು ಅನ್ನೋದು ನನ್ನ ಒಂದು ಇದು ಅಷ್ಟೇ. ಏಕೆಂದರೆ ಒಂದು ಕಬಡ್ಡಿ ತಗೊಳ್ಳಿ, ಒಂದು ಖೋ ಖೋ ತಗೊಳ್ಳಿ, ಪ್ರತಿಯೊಂದಕ್ಕೂ ಒಂದು ಕೋರ್ಟ್ ಮೆಷರ್ಮೆಂಟ್ ಅನ್ನೋದು ಒಂದು ಇರುತ್ತೆ. ಈಗ ಒಬ್ಬೊಬ್ರು ಹೇಳ್ತಾರೆ, ನಾನು ತುಂಬ ಇಂಟರ್ವ್ಯೂ ತೊಗೊಂಡಿದ್ದೀನಿ, ಅದರಲ್ಲಿ ಹೇಳ್ತಾರೆ ನನಗೆ 2 ಕಿಲೋಮೀಟ್ರ್ ಇಟ್ಟರು ಓಕೆ ಅಂತ. ಅದೆಲ್ಲ ಆಗದೆ ಇರೋ ಮಾತು. 2 ಕಿಲೋಮೀಟ್ರ್ ನಾವೇ ಓಡಾಡೋಕ್ಕಾಗಲ್ಲ. ಆ ಹೋರಿಗಳು ದಮ್ಮಿದ್ರೆ ಹೋಗ್ತವೆ, ಇಲ್ಲದ್ರಿಲ್ಲ ಅಂತ ಹೇಳ್ತಾರೆ. ಆದ್ರೂ ನಾವ್ ಹೆಂಗೆ ಮನುಷ್ಯರು ನಮ್ಗೆ ಹೆಂಗ್ ಸುಸ್ತಾಗುತ್ತೆ ಅವಕ್ಕ ಹಂಗೆ ಸುಸ್ತಾಗುತ್ತೆ. ಯಾಕೆ ಗೊತ್ತಾ, ಈಗ ಒಂದು ಹಬ್ಬ ನಾಳೆ ಬೆಳಗ್ಗೆ ಐತಿಂದ ಇವತ್ತು ರಾತ್ರಿ 2 ಗಂಟೆಗೆ ಇರುತ್ತವೆ ಆಟೋಕ್ಕೆ. ಅವ 2 ಗಂಟೆಯಿಂದ ಹುಲ್ಲಿರಲ್ಲ, ನೀರಲ್ಲ. ನಾವರಾಗ್ಲಿ ಹಬ್ಬದಾಗ ನೀರ್ ಕುಡಿಯೋದು, ಏನೋ ತಿನ್ನೋದು ಅದು ಮಾಡ್ತೇವೆ. ಅವಕ್ಕೇನು ಇರಲ್ಲ. ನಾವು ಚಿತ್ರಾನ್ನ ತಗೊಂಡೋಗಿರ್ತೇವೆ, ಪಲಾವ್ ತಗೊಂಡೋಗಿರ್ತೇವೆ, ತಿಂತೇವೆ ಟೈಮಿಗೆ. ಅವಕ್ಕೇನು ಇರಲ್ಲ. ಅವ್ ಕ್ರೇಜ್ ಹಂಗಿರ್ತೈತಿ. ಮೂಮೆಂಟ್ ತಿನ್ನೋ ಮೂಮೆಂಟ್ ಇರಲ್ಲ. ಹಂಗಂತ 2 ಕಿಲೋಮೀಟರ್ ಹೋಗೋದು, ಈಗ ನಮ್ಮವ್ರು 2 ಕಿಲೋಮೀಟರ್ ಹೋಗತಿ, 3 ಕಿಲೋಮೀಟರ್ ಹೋಗತಿ ಅಂತ ಹಾಕಲ್ಲ. ಯಾವುದೇ ಕಮಿಟಿಯರ್ ಮಾಡ್ಲಿ, ಎಲ್ಲೇ ಮಾಡ್ಲಿ, 80ರಿಂದ 100 ಮೀಟರ್ ಒಳಗೆ ಅಗ್ಸಿ ಮಾಡ್ಬೇಕು. ಆಗ್ಲಾನು ಒಂದು ಮೀಡಿಯಂ ಅಲ್ಲಿ ತಕ್ಕಂಗ ಹಬ್ಬ ಮಾಡ್ಬೇಕು. ಆಗ್ಲ 22 ಅಡಿ ಲಾಸ್ಟ್ ಮಾಡ್ಬೇಕು. ಅದು ಯಾವ್ದು ಹೋದ್ರೆ ಆದ್ರೂ ಅಷ್ಟೇ. ಯಾವ್ದಾದ್ರು ಬಸವಣ್ಣನೇ, ಇಲ್ಲ ನನ್ ಬಸವಣ್ಣ 2 ಕಿಲೋಮೀಟರ್ ಹೋಗತಿ ಅಲ್ಲ, ಬೇರೆಯವ್ರದ್ದು ಹೋಗ್ಬೋದು. ನಾ ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಆದ್ರೆ ನನಗ್ ನಾನ್ ತಿಳ್ಕೊಂಡಿರೋದು, ನಮ್ದು ಒಂದು ಹಂಗೆ ಹಬ್ಬ ಆತು. ನಾವ್ 80 ಮೀಟರ್ ಅನ್ಕೊಂಡ್ ಹೋದಾರ ಹಬ್ಬಕ್ಕೆ. ಯಾಕಂದ್ರೆ ಇನ್ನೂ ಸಣ್ಣವ್ರಿ 80 ಮೀಟರ್ ಅಂತ ಹೋದಾರ. 200 ಮೀಟರ್ ಇಟ್ರು ಅಗ್ಸಿನ. 200 ಮೀಟರ್ ಇಂದ ಅವ್ರು ಹಿಂದ ಬಲಿ ಹಾಕೋದ್ರಿಂದ ಹಿಂದೆ ಗೆರೆ ಮಾಡಿದ್ರು. ಹಂಗಾಗಬಾರ್ದು. ಹಬ್ಬ ಮಾಡಿದ್ಮೇಲೆ ಇಷ್ಟು ಅಂತ ಪ್ರಾಪರ್ ಮಾಡ್ಬೇಕು. ಲಾಸ್ಟ್ 150 ಮೀಟರ್ ಲಾಸ್ಟ್ ಮಾಡ್ಬೇಕು. ಆಮೇಲೆ ಒಂದೇದು ಯಾವ ಹೋರಿಗಾಗ್ಲಿ, ಹೋರಿ ಬಿಟ್ಟು ಗುಟ್ಗೆನ ಸ್ಪೀಡ್ ಆಗಕ್ಕ ಸ್ವಲ್ಪ ಹಿಂದಕ್ಕೆ ಗ್ಯಾಪ್ ಇಡಬೇಕು. ಸ್ವಲ್ಪ ಎದಿ ಮೇಲೆ ಅಕಾಡಿದ್ರ ಆ ಸ್ಪೀಡ್ ತಗೋಣಕ್ ಆಗಲ್ಲ ದನಗಳಿಗೆ. ಹಂಗಾಗಿ ಮೇನ್ ಯಾರಿಗಾದ್ರೂ ಹಬ್ಬ ಇಟ್ಟರೆ ತಿಳಿಸೋದು ಏನಪ್ಪಾ ಅಂತಂದ್ರೆ ಸ್ಪೀಡ್ ತಗೋಣಕ್ಕಾಗಿ ಸ್ವಲ್ಪ ಹಿಂದಕ್ಕಿಟ್ಟು, ಗೇಟಿಂದ ಹಿಂದಕ್ಕಿಟ್ಟು ಆಮೇಲೆ ತಗೋಬೇಕು. ಹೌದೌದು, ಆ ಟೈಮಲ್ಲಿ ಸ್ಪೀಡ್ ತಗೊಂತದೆ. ಒಂದು ಸಲಿಗೆ ಎದಿ ಮೇಲೆ ಹೋದಾಗ ಬಿಟ್ಟು ಗುಟ್ಗೆನ ಯಾವ ಊರಿನೂ ಓಡಕ್ಕಾಗಲ್ಲ. ಆ ಟೈಮಲ್ಲಿ ಯಾರೋ ಒಬ್ರು ಕರೆಕ್ಟ್ ಆಗಿರೋ ಕೂತ್ ಬಿಟ್ರೆ ಮುಗಿದೋಯ್ತು ಅಲ್ಲಿಗೆ ಎತ್ತಿಂದು. ಅವಾಗ ಸ್ಪೀಡ್ ತಗೊಂಡು ಅವಾಗ ಕಂಟಿನ್ಯೂ ಓಡ್ತಾರೆ. 2 ಗಂಟೆ 3 ಗಂಟೆ ಆಗಿರ್ತೈತಿ. ಆ ಟೈಮಿಗೆ ನೀರ್ ಟ್ಯಾಂಕ್ ತಗೊಂಡ್ ನೀರ್ ಹೊಡಿಯೋದು ಅದೆಲ್ಲ ಮಾಡಬಾರ್ದು. ಯಾಕಂದ್ರೆ ನಮ್ದೇ ಇರ್ತತೋ ಮತ್ತೊಂದ್ ಇರ್ತತೋ. ಸ್ಪೀಡ್ ತಗೊಂಡ ಅವರಿಗೆ ಅದು ಬಾರಿ ಡೇಂಜರ್. ಎಂತ ಸ್ಪೀಡ್ ಇರೋ ಅವರಿನೂ ಬಿದ್ದು ಬಿಡ್ತಾವೆ, ಇಲ್ಲ ಸ್ಲೋ ಆಗ್ಬಿಡ್ತಾವೆ. ಜರ್ದಕ್ ತಾವೇ ಅದು ಅವ್ರ ಸೇಫ್ಟಿ ಕಾಕೊಂಡ್ ಸ್ಲೋ ಆಗ್ಲೇಬೇಕು. ಅದು ಮೋಸನೇ ಒಂದೊಂದು ಹಬ್ಬದಾಗ. ಹೌದೌದು. ಈಗ ನೀವು ನೋಡ್ತಿದ್ದೀರಾ ಹಬ್ಬಗಳನ್ನೆಲ್ಲ, ಕೆಲವೊಂದು ಟೈಮ್ ಗಲಾಟೆಗಳಾಗ್ತವೆ, ಕೆಲವೊಂದು ಟೈಮ್ ಸರಿಯಾಗಿ ಆಗ್ತಿಲ್ಲ ಹಬ್ಬ. ನನ್ನ ಪ್ರಕಾರ ಎಲ್ಲೋ ಒಂದ್ ಹತ್ರ ಹೋರಿ ಹಬ್ಬ ಅನ್ನೋದು ಒಂದು ಮನರಂಜನೆಗೆ ಮಾಡ್ಬೇಕಾಗಿರೋ ಹಬ್ಬ ಇವತ್ತು ಮನುಷ್ಯರ ಮಧ್ಯೆ ಏನೇನೋ ಆಗ್ತಿದೆ. ಅಂಥದಕ್ಕೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ? ಈಗ ಬಸವಣ್ಣ ಅಂದ್ಮೇಲೆ ಮನುಷ್ಯರ ಮೇಲೆ ಪೈಪೋಟಿ ಮಾಡಿ ಹಬ್ಬ ಮಾಡಬಾರ್ದು. ಈಗ ಎಲ್ಲ ಬಸವಣ್ಣನು ಒಂದೇ ಟೈಪ್ ಇರ್ತಾರೆ. ಅದು ಈಗ ನನ್ನ ಬಸವಣ್ಣ ನಾವು ಹೋರಿ ಹಬ್ಬಕ್ಕೆ ಹಾಕಿನ ನಂಗೆ ಫಸ್ಟ್ ಪ್ರೈಸ್ ಬೇಕು ಅಂದ್ರೆ ಕೊಡಕ್ಕಾಗಲ್ಲ. ಯಾಕಂದ್ರೆ ಈ ಹಬ್ಬದ ನಂದು ಹೋಗಿರ್ಬೋದು, ಅದಕ್ಕಿಂತ ನಂದು ಒಂದು ಬೇರೆ ಬಸವಣ್ಣ ಹಬ್ಬ ಮಾಡಿರ್ಬೋದು. ಎಲ್ಲ ಹಬ್ಬದಾಗೂ ನಂಗೆ ಪ್ರೈಸ್ ಸಿಗ್ಬೇಕು ಅಂದ್ರೆ ಅದು ಹಬ್ಬ ಆಗಲ್ಲ. ನಾನೇ ಆಗ್ಬೇಕು ಹಬ್ಬದ, ನಾನೇ ಕಿಂಗ್ ಆಗ್ಬೇಕು, ನಾನೇ ಈಗ ಹಂಗೆ ಆಗಿರೋದು. ಎಷ್ಟೋ ಬೆಳಿತಿರೋ ಹೋರಿಗಳು ಅವು ಬೇರೆ ಬೆಳಿತಿರೋ ಹೋರಿಗಿಂತ ಈಗ ಕಣ್ಣಿ ಕಾಣಲಿ ಅಷ್ಟ ಹೋರಿಗಳು ಕಾಣಲಿ ಹಂಗ ಆಗ್ಬಿಟ್ಟವು. ಹೌದೌದು, ಅದಕ್ಕಿಂತ ತುಂಬಾ ಚೆನ್ನಾಗಿ ಹಬ್ಬ ಮಾಡೋ ಎತ್ತುಗಳು ಇದಾವೆ. ಹಬ್ಬ ಮಾಡೋ ಎತ್ತುಗಳು ಕಣ್ಣಿ ಕಾಣಲಂಗ ಆಗ್ತಿದಾವೆ. ಅಭಿಮಾನಿಗಳು ಇರ್ಲಿ, ಅಭಿಮಾನಿಗಳು ಅವ್ರ ಅಭಿಮಾನ ಅವ್ರು ವ್ಯಕ್ತಪಡಿಸ್ಲಿ, ಮಾಡೋದ್ ಬೇಡ ಅಂತ ನಾವ್ ಯಾವ್ದಕ್ಕೂ ಹೇಳಲ್ಲ. ಎಲ್ಲ ಅದರದ್ರ ಅಭಿಮಾನಿಗಳು ಅವ್ರವ್ರು ಮಾಡ್ತಿರಲಿ. ಆದ್ರೆ ಬೇರೆ ಹೋರಿಗಳು ಕಣ್ಣಿ ಕಾಣ್ತಾ ಇಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ಈಗ ಫೈನಲ್ ಆಗಿ ಏನ್ ಹೇಳ್ತೀರಿ? ಇನ್ನ ಯಾವಾಗ ನೆಕ್ಸ್ಟ್ ಅಖಾಡದಲ್ಲಿ ನಿಮ್ ಶ್ರೀನಂದಿನ ನಾವೆಲ್ಲ ನೋಡ್ಬೋದು ಅಂತ? ಈಗ ಈ ವರ್ಷ ಅಂತೂ ತೆಗಿಯೋದ್ ಬೇಡ ಅಂತ ತೀರ್ಮಾನ ಮಾಡೇವಿ. ಹೇಳಕ್ಕಾಗಲ್ಲ, ಅದು ಮೂಡ್ ಹೆಂಗ್ ಬರ್ತದ ವಿಚಾರ. ರಾತ್ರಿನಾಗೆ ಮೂಡ್ ಚೇಂಜ್ ಆಗೋಗಿರ್ತಾವ, ಇವತ್ತು ರಾತ್ರಿನೇ ಚೇಂಜ್ ಆಗೋಗಿರ್ತಾವ. ನಾವು ಇನ್ನೂ ಯಾವ್ದು ಅಂತ ಇನ್ನೂ ಡಿಸೈಡ್ ಇಲ್ಲ, ಹೇಳಕ್ಕಾಗಲ್ಲ. ನಮ್ದು ಹಂಗೇನಾರ ಇತ್ತು ಅಂದ್ರೆ ತಿಳಿಸ್ತೇವೆ. ಈಗ ಹೋರಿ ಬಿಡ್ಬೇಕಾದ್ರೆ ಅಥವಾ ಹೇಗಿರುತ್ತೆ ಹೋರಿದು? ಯಾಕೆಂದ್ರೆ ಸುಮ್ಮನೆ ನಿಲ್ಲುತ್ತಾ ಅದು? ಯಾಕೆಂದ್ರೆ ಇದು ನೋಡಿದಾಗ ನನಗೆ ಏನೋ ಸುಮ್ಮನೆ ನಿಲ್ಲಲ್ಲ ಅನಿಸ್ತದೆ. ಹೇಗಿರುತ್ತೆ ಹೋರಿ ಬಿಡ್ಬೇಕಾದ್ರೆ ಜನದೊಳಗೆ? ಜನದಿಂದ ಬಿಟ್ಟಾದ್ಮೇಲೆ ಸುಮ್ ಸಿಗುತ್ತಾ ಅಥವಾ ಕೆಲವೊಬ್ರು ಬಲೆ ಹಾಕ್ತಾರೆ, ಕೆಲವೊಬ್ರು ಆ ಥರ ಏನಾದ್ರು ನಿಮ್ದೇನಾದ್ರು ಇದೆಯಾ ಅಂತ? ಇಲ್ಲ, ಈಗ ಹೋರಿ ಬಿಡೋ ಹೊತ್ನಾಗ ಜನ ಬೇಕಿದೆ. ಯಾಕಂದ್ರೆ ಇನ್ನು ಅದಕ್ಕೆ ಎಕ್ಸ್ಪೀರಿಯನ್ಸ್ ಕಡಿಮೆ ಅಲ್ಲ, ಜನ ಬೇಕು. ನಾವೊಂದು 7-8-10 ಜನ ಆಗಿ ಹಿಡ್ಕೊಂಡು ಚೆಟ್ಟೆಲ್ಲ ಹಿಡಿದು ಪಿಪಿಕೋಲ್ ಹಾಕಿ ಬಿಡ್ತೇವೆ. ಬಿಟ್ಟು ಹೊರಗೆ ಹೋದ್ಮೇಲೆ ಫಸ್ಟ್ನೇ ಹಬ್ಬದಾಗ ನಮಗೆ ಒಂದು 5-5 ಕಿಲೋಮೀಟರ್ 6 ಕಿಲೋಮೀಟರ್ 4 ರೌಂಡ್ ಬಿಟ್ರು ಹಂಗೆ ಹೋಗಿತ್ತು. ಆಮೇಲೆ 2ನೇ ಹಬ್ಬದಾಗೆ ನಮ್ಮ ಹುಡ್ರೆಲ್ಲ ಸೇರಿ ಎಲ್ಲ ಹಿಡಿದ್ರು. ನಾವೇನ್ ಬಲಿ ಹಾಕೋದು ಹಗ್ಗ ಹಾಕೋದು ಏನು ಹಾಕಲ್ಲ, ಚೆಟ್ಟಿಗೆ ಹಗ್ಗ ಹಾಕ್ತೇವೆ ನಿಲ್ಲಿ ಅಂತ. ಅದ್ ಹಗ್ಗ ತಪ್ಸ್ಕೊಂಡೆ ಹೋಗತ್ತೆ, ಆದ್ರೆ ಹಿಡ್ಕಂತಾರ ನಮ್ಮ ಹುಡುಗರೆಲ್ಲ. ಹೊರಗೆಲ್ಲ ಒಟ್ಟು ಸಿಗುತ್ತೆ, ತೊಂದ್ರೆ ಅಷ್ಟೇನ್ ತೊಂದ್ರೆ ಮಾಡುತ್ತೆ, ಬಟ್ ಅಷ್ಟು ಮಾಡಲ್ಲ. ಮೇಲೆ ಸ್ವಲ್ಪ ಚೆಟ್ಟಾಗಿ ಹೊಡಿತದೆ. ಓಕೆ, ಏನು ಇದುವರೆಗೂ ಕೇಳಿದ್ರು ಅದು ಶ್ರೀನಂದಿ ಅವರ ಓನರ್ಗಳು ಮಾತಾಗಿತ್ತು. ನಾವು ಒಂದು
ಅಭಿಮಾನ ಇರಲಿ, ಯಾವುದೇ ಒಂದು ಹೋರಿಗಳಿಗಾಗಲಿ ಅಂಧಾಭಿಮಾನ ಬೇಡ ಅಂತಲೇ ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳೋದು. ಇಂಥ ಹೋರಿಗಳು ಬೆಳಿಬೇಕು, ಏಕೆಂದರೆ ಈಗ ಇದು ಇನ್ನು ಚಿಕ್ಕ ವಯಸ್ಸು, ಮುಂದೆ ಇನ್ನೂ ಹಬ್ಬ ಮಾಡೋದು ಭಾಳ ಇದೆ. ಎಷ್ಟೋ ಹೆಸರು ಮಾಡಿರೋ ಹೋರಿಗಳಲ್ಲಿ ಮಧ್ಯೆ ಇದು ಕಳೆದೋಗ್ಬಾರ್ದು, ಅದ್ರ ಮಧ್ಯೆ ಇದೊಂದು ಆಗಿರಬೇಕು. ಆ ಹೆಸರು ಮಾಡಿರೋ ಹೋರಿಗಳಲ್ಲಿ ಇದು ಒಂದಾಗಿದ್ದರೆ ಸಾಕದಂಥವ್ರಿಗೂ ನೋಡೋ ಅಂಥವ್ರಿಗೂ ಒಂದು ಖುಷಿ ಬರುತ್ತೆ. ಸಾಕದಂಥವ್ರು ಇಲ್ಲ ನಮ್ಮ ಹೋರಿಗಳನ್ನ ಗುರುತಿಸ್ತಿದಾರಪ್ಪ ಅಂತ ಇನ್ನೂ ಹೆಚ್ಚಿನ ಅಖಾಡ್ಗಳಲ್ಲಿ ಹಾಕ್ತಾರೆ. ಪ್ರತಿಯೊಂದರಲ್ಲೂ ನಾನು ಹೇಳೋದು, ಯಾವುದೇ ಒಂದು ಹೋರಿಗಳನ್ನಾಗಲಿ ಆ ಹೆಸರು ಮೇಲೆ ಅದನ್ನು ಜಿದ್ದು ಸಾಧಿಸ್ಬೇಡಿ. ಆ ಹೋರಿನ ಪ್ರತಿಯೊಂದು ಬಸವಣ್ಣ ಅಂತ ತಿಳ್ಕೊಳ್ಳಿ. ನಾವೊಂದು ಬಸವಣ್ಣಗಳಿಗೆ ಒಂದು ಅಭಿಮಾನಕ್ಕೆ ಒಳಗಾಗಿದ್ದೀವಿ ಅಥವಾ ಒಂದು ಬಸವಣ್ಣನ ಹಿಂದೆ ಹೋಗ್ತಿದ್ದೀವಿ ಅಂತ ತಿಳ್ಕೊಂಡು ಹಬ್ಬ ಮಾಡಿ. ಹೋರಿ ಹಬ್ಬನ ಇನ್ನೂ ತುಂಬ ಬೆಳೆಸ್ಬೇಕಾಗಿದೆ. ಬೆಳೀತಾ ಇರೋ ಹೋರಿಗಳನ್ನು ತುಂಬ ಬೆಳೆಸ್ಬೇಕಾಗಿದೆ. ತುಂಬ ಚೆನ್ನಾಗಿ ಮಾತಾಡಿದ್ರು ಓನರ್ ಅವರು. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆದಷ್ಟು ಕಂಪ್ಲೀಟಾಗಿ ನೋಡಿ. ನೆಕ್ಸ್ಟ್ ಅಖಾಡದಲ್ಲಿ ಶ್ರೀನಂದಿ ಅಂತ ಒಂದು ಕೂಗು ನಿಮ್ಮಿಂದ ಒಂದು ಬರ್ತಾ ಇರಲಿ, ಅಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡೋದು ಹೋರಿ ಕಡೆಯಿಂದ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್.